ಸೊ ಮನೆಯ ಎಲ್ಲ ಒಂದು ಸ್ಥಳಗಳನ್ನು ನೋಡುವಂತಹ ಹಾಗೆ ನಮ್ಮ ವೀಕ್ಷಕರಿಗೆ ಪರಿಚಯ ಮಾಡಿಸೋ ಆಸೆ ಇದೆ. ಇದು ನಾವು ಈ ಮನೇನ 2009 ಕನ್ಸ್ಟ್ರಕ್ಟ್ ಮಾಡಿದ್ದು. ಕೆಳಗಡೆ ಆಫೀಸು ಮತ್ತು ಕಾರ್ ಪಾರ್ಕಿಂಗ್ ಮಾಡ್ಕೊಂಡಿದ್ದೀವಿ. ಇದು ಈಗ ಫಸ್ಟ್ ಫ್ಲೋರ್ಗೆ ಎಂಟ್ರಿ ಆಗೋಣ. ಸೊ ಈಗ ಸೂರ್ಯನ ಬಾಗಿಲು ಮತ್ತು ಫಸ್ಟ್ ಫ್ಲೋರ್ಗೆ ಬಂದ್ವಿ. ಇದು ಎಲ್ಲ ನಮ್ಮ ಯಜಮಾನ್ರನ್ನೇ ಮಾಡಿರೋದು. ಅದೊಂದು ಕೆಲವು ಕಡೆ ಧರ್ಮಸ್ಥಳದಲ್ಲೆಲ್ಲ ನೋಡಿಬಿಟ್ಟು ಅದೇ ಥರ ಡೋರ್ ಬೇಕು ಅಂದ್ಬಿಟ್ಟೇನೋ ಅದೆಲ್ಲ ಮಾಡಿ ಅವರು ಟೀಕಲ್ಲೇ ಮಾಡಿರೋದೆಲ್ಲ. ಸೊ ಇದು ಡೈನಿಂಗ್ ಟೇಬಲ್ನಲ್ಲಿ ಯೂಶಲಿ ಯಾವ ಥರ ಟೈಮ್ ಸ್ಪೆಂಡ್ ಮಾಡ್ತೀರಾ ಮ್ಯಾಮ್? ಅದು ನಾವೇನಿಲ್ಲ, ಬರೀ ಬಡಿಸೋದಷ್ಟೇ. ಯಜಮಾನ್ರಿಗೆ ಗೆಸ್ಟ್ ಯಾರು ಅವ್ರ ಜೊತೆ ಕೂತ್ಕೋತಾರಲ್ಲ ಅವರಿಗೆ ಅಷ್ಟೇ. ನಾವೆಲ್ಲ ಇಂಡಿವಿಜುವಲ್ಲಾಗಿ ಕೈಯಲ್ಲೇ ಇಟ್ಕೊಂಡಿಲ್ಲ ಒಂದೊಂದು ಎಲ್ಲ ನಾವು ಬ್ಯುಸಿ ಇರೋದ್ರಿಂದ ನಮ್ಮ ಟೈಮ್ ಕನ್ವೀನಿಯನ್ಸ್ಗೆ ಬಂದು ತಿನ್ಬಿಟ್ಟು ಹೋಗ್ತೀವಿ. ಏನಾದ್ರು ಒಕೇಶನ್ ಇದ್ದರೆ, ಪಾರ್ಟಿ ಫಂಕ್ಷನ್ಸ್ ಇದ್ದರೆ ಎಲ್ಲ ಜೊತೆ ಕುತ್ಕೊಂಡು ಊಟ ಮಾಡಿ. ಇದು ನಮ್ಮ ಯಜಮಾನ್ರು ಮೈದಾ ಅಷ್ಟೇ ಕುತ್ಕೊಳ್ಳೋದು. ಡೈನಿಂಗ್ ಹಾಲ್ ಪಕ್ಕನೇ ದೇವ್ರ ಮನೆ ಇದೆ. ಹೌದು. ಓಕೆ. ಪೂರ್ತಿಯಾಗಿ ನಾವು ನೋಡಿದಾಗ ಶ್ವೇತ ಭವನ ನೋಡ್ದಂಗೆ ಆಗುತ್ತೆ ಒಳಭಾಗದಲ್ಲಿ. ಇದು ಇಟಾಲಿಯನ್ ಮಾರ್ಬಲ್ ಯೂಸ್ ಮಾಡಿ, ಹಾನಿಕ್ಸ್ ಎಲ್ಲ ಯೂಸ್ ಮಾಡಿ ಒಂಥರ ಕಾರ್ವಿಂಗ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಇದನ್ನೇ ಸುಮಾರು ವರ್ಷಗಳೇ ತೊಗೊಂಡ್ರು ಇದನ್ನು ರೆಡಿ ಮಾಡೋಕ್ಕೆ.